ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜನವರಿ 29 ರಿಂದ ಫೆಬ್ರವರಿ 4 ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಮಖ ನಕ್ಷತ್ರದಿಂದ ಅನುರಾಧ ನಕ್ಷತ್ರದವರೆಗೆ. ಸ್ನೇಹಿತರೆ, ಈ ವಾರ ಅದೃಷ್ಟದ ದಿನಗಳಂತೆ ಇರುವುದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ನೀವು ಏನು ಹೇಳಿದರೂ ಚಿಂತನಶೀಲವಾಗಿ ಮಾತನಾಡಿ. ಏಕೆಂದರೆ ಸ್ವಲ್ಪ ಚರ್ಚೆ ದಿನವಿಡೀ ಎಳೆದುಕೊಂಡು ಹೋಗಿ ದೊಡ್ಡ ವಿವಾದವಾಗಬಹುದು. ಇದರಿಂದ ಮಾನಸಿಕ ಒತ್ತಡದಿಂದ ಬಳಲುವ ಸಾಧ್ಯತೆ ಇರುತ್ತದೆ. ಒಟ್ಟಾರೆಯಾಗಿ ಈ ವಾರ ಆರ್ಥಿಕ ಅಂಶಗಳ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 11ನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ಅವಧಿಯಲ್ಲಿ ನೀವು ಲಾಭ ಪಡೆಯಲು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಹಲವು ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಸರಿಯಾದ ಕಾರ್ಯತಂತ್ರವನ್ನು ರೂಪಿಸುವ ಮೂಲಕ ಮತ್ತು ಅದರ ಬಗ್ಗೆ ಯೋಚಿಸುವ ಮೂಲಕ ಅಂತಹ ಅವಕಾಶಗಳನ್ನು ಬಳಸಲು ಪ್ರಯತ್ನಿಸಿ. ಈ ವಾರ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ನಡವಳಿಕೆಯು ತುಂಬಾ ಕೆಟ್ಟದಾಗಿರುತ್ತದೆ. ಇದರಿಂದಾಗಿ ವಾರದ ಕೊನೆಯಲ್ಲಿ ಮಾಡಿದ ಕೆಲಸಗಳಿಗೆ ನೀವು ವಿಷಾದಿಸಬಹುದು. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು 10ನೇ ಮನೆಯನ್ನು ನೋಡುವುದರಿಂದ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ನೀವು ಎಲ್ಲಾ ಅಡೆತಡೆಗಳನ್ನು ತೊಡೆದುಹಾಕಲು ಮತ್ತು ಯಶಸ್ಸಿನ ಹಾದಿಯಲ್ಲಿ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ನಿಮ್ಮ ಯಶಸ್ಸನ್ನು ನೋಡಿದ ನಂತರ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗುತ್ತಾರೆ ಮತ್ತು ಇದರಿಂದ ನೀವು ಇತರರಿಂದ ಅಪಾರ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಸಮಯವು ಹೆಚ್ಚು ಅನುಕೂಲಕರವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಬಹುದು ಮತ್ತು ಆದ್ದರಿಂದ ಅವರ ಪೋಷಕರು ಅವರ ಬಗ್ಗೆ ಹೆಮ್ಮೆಪಡುತ್ತಾರೆ. ಇದರೊಂದಿಗೆ ಉನ್ನತ ಶಿಕ್ಷಣಕ್ಕಾಗಿ ಸರಿಯಾದ ವೃತ್ತಿ ಆಯ್ಕೆಯನ್ನು ಆರಿಸಿಕೊಳ್ಳುವಲ್ಲಿ ಅವರು ಹೆಚ್ಚಿನ ಮಟ್ಟಿಗೆ ತೊಂದರೆಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ. ಈ ವಾರ ತುಂಬಾ ಅದೃಷ್ಟದ ವಾರ. ಈ ವರ್ಷ ಆರ್ಥಿಕ ದೃಷ್ಟಿಯಿಂದ ಉತ್ತಮವಾಗಿರುತ್ತದೆ. ಏಕೆಂದರೆ ಈ ಅವಧಿಯಲ್ಲಿ ನೀವು ಲಾಭಕ್ಕಾಗಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಅನೇಕ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ಹಠಾತ್ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು, ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ. ಈಗ ಗುರುಬಲ ಇಲ್ಲ, ನಾನಾ ವಿಧವಾದ ಅಡ್ಡಿ ಆತಂಕಗಳು ಎದುರಾಗುತ್ತದೆ. ಹಣದ ಖರ್ಚು ಬಹಳ ಇರುತ್ತದೆ. ಆರೋಗ್ಯ ಕೂಡ ಜಾಗ್ರತೆ. 2ನೇ ಮನೆಯಲ್ಲಿ 3 ಗ್ರಹಗಳು ಇರುವುದರಿಂದ ಹಣಕಾಸಿನ ಹರಿವು ಕೊಂಚ ಉತ್ತಮವಾಗಿದೆ. ಲಗ್ನಾಧಿಪತಿ, 7ನೇ ಅಧಿಪತಿ, ಲಾಭಾಧಿಪತಿ, 3 ಜನರ ಸಂಯೋಗ ನಿಮಗೆ ಒಂದು ಶುಭ ಸುದ್ದಿ ನೀಡುತ್ತದೆ. 3ನೇ ಮನೆಯ ಸೂರ್ಯ ಕೂಡ ನಿಮಗೆ ಬೆಂಬಲವಾಗಿ ಇದ್ದಾನೆ. ಶಕ್ತಿ ಸಾಮರ್ಥ್ಯಗಳನ್ನು ಇಮ್ಮಡಿಗೊಳಿಸುತ್ತಾನೆ. ವೈವಾಹಿಕ ಜೀವನದಲ್ಲಿ ಕೆಲವು ಗೊಂದಲಗಳು ಕಂಡುಬರುತ್ತವೆ. ನಿಮ್ಮ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಗಾಢವಾಗಬಹುದು. ಹಣದ ವಿಷಯದಲ್ಲಿ ಈ 7 ದಿನಗಳು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡಿದರೆ ನೀವು ಸರಿಯಾದ ಫಲಿತಾಂಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಪ್ರಗತಿಯ ಸಾಧ್ಯತೆಗಳಿವೆ. ಆರೋಗ್ಯದ ವಿಷಯದಲ್ಲಿ ಈ ವಾರ ನಿಮಗೆ ಸರಾಸರಿಯಾಗಿರುತ್ತದೆ. ಸೂರ್ಯನು ಕುಂಭ ರಾಶಿಯನ್ನು ಪ್ರವೇಶಿಸಿದ್ದಾನೆ ಮತ್ತು ಇದು ನಿಮ್ಮ ಮನೆ ಮತ್ತು ಕುಟುಂಬದ 4ನೇ ಮನೆಯನ್ನು ಪ್ರಚೋದಿಸುತ್ತದೆ. ಈ ಸಾಗಣೆಯು ನಿಮ್ಮ ಮನೆಯ ವಿಷಯಗಳನ್ನು ಮತ್ತು ನಿಮ್ಮ ಸೌಕರ್ಯದ ಪ್ರಜ್ಞೆಯನ್ನು ಬೆಳಗಿಸುತ್ತದೆ. ಸೂರ್ಯನ ಪ್ರಭಾವವು ಆತ್ಮಾವಲೋಕನ ಮತ್ತು ನಿಮ್ಮ ಬೇರುಗಳೊಂದಿಗೆ ಸಂಪರ್ಕವನ್ನು ಉತ್ತೇಜಿಸುತ್ತದೆ. ಕುಟುಂಬ ಸಂಬಂಧಗಳು ಮತ್ತು ಪೂರ್ವಜರ ಪ್ರಭಾವಗಳ ಪ್ರತಿಫಲಿತ ಅನ್ವೇಷಣೆಯನ್ನು ಪ್ರೇರೇಪಿಸುತ್ತದೆ. ಸೂರ್ಯನು ಇಲ್ಲಿರಲು ಇಷ್ಟಪಡುವುದಿಲ್ಲ, ಆದ್ದರಿಂದ ನೀವು ಮನೆಯಲ್ಲಿ ಕೆಲವು ವಾದಗಳನ್ನು ನಿರೀಕ್ಷಿಸಬಹುದು, ವಿಶೇಷವಾಗಿ ಮನೆಯಲ್ಲಿರುವ ಹಿರಿಯ ಜನರೊಂದಿಗೆ. ಅದನ್ನು ತಪ್ಪಿಸಲು ನೀವು ಅವರೊಂದಿಗೆ ಎಲ್ಲವನ್ನೂ ಚರ್ಚಿಸಬೇಕು ಮತ್ತು ಏಕಾಂಗಿ ನಿರ್ಧಾರಗಳನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು. ಕುಟುಂಬದ ಸದಸ್ಯರ ಆರೋಗ್ಯ ಮತ್ತು ಕ್ಷೇಮವು ಚಿಂತಾಜನಕವಾಗಿರುತ್ತದೆ. ಕೆಲವು ಕೌಟುಂಬಿಕ ಕಾರ್ಯಗಳು ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಕೂಡ ಇರುತ್ತದೆ. ಶುಕ್ರ, ಮಂಗಳ ಮತ್ತು ಬುಧ ಎಂಬ 3 ಗ್ರಹಗಳು 3ನೇ ಮನೆಯ ಮೂಲಕ ಚಲಿಸುತ್ತಿವೆ. ಆದ್ದರಿಂದ ನೀವು ಕಳೆದ ವಾರದಂತೆ ತುಂಬಾ ಕಾರ್ಯನಿರತರಾಗಿರುತ್ತೀರಿ. ನೀವು ಹಲವಾರು ಕಾರ್ಯಗಳನ್ನು ಹೊಂದಿದ್ದರೂ ಸಹ ನೀವು ಸುಸ್ತಾಗುವುದಿಲ್ಲ, ಏಕೆಂದರೆ ಉತ್ತಮ ಕ್ಷಣಗಳು ಸಹ ಇರುತ್ತವೆ. ಬರವಣಿಗೆ, ಬೋಧನೆ ಮತ್ತು ಸಮಾಲೋಚನೆಯಲ್ಲಿ ಬಹು ಯೋಜನೆಗಳು ಇರುತ್ತವೆ. ವಿದ್ಯಾರ್ಥಿಗಳು ಬಹಳಷ್ಟು ಕೆಲಸ ಮತ್ತು ಪ್ರಾಜೆಕ್ಟ್ ಸಲ್ಲಿಕೆಗಳು ಅಥವಾ ಪರೀಕ್ಷೆಗಳಂತಹ ಪ್ರಮುಖ ಘಟನೆಗಳನ್ನು ಹೊಂದಿರುತ್ತಾರೆ. ಈ ಜೋಡಣೆಯು ಸ್ಥಳೀಯ ಸಂಪರ್ಕಗಳು, ಸಣ್ಣ ಪ್ರಯಾಣಗಳು ಮತ್ತು ವಿಚಾರಗಳ ವಿನಿಮಯದ ಮೇಲೆ ಕೇಂದ್ರೀಕರಿಸಲು ಪ್ರೇರೇಪಿಸುತ್ತದೆ. ಈ ಸಾಗಣೆಯು ನಿಮ್ಮ ಒಡಹುಟ್ಟಿದವರ ಪರವಾಗಿ ಕೆಲಸ ಮಾಡುತ್ತದೆ, ಆದರೆ ನೀವು ಅವರನ್ನು ಬೆಂಬಲಿಸುತ್ತೀರಿ. ಈ 3 ಗ್ರಹಗಳು ಉನ್ನತ ಶಿಕ್ಷಣದ 9ನೇ ಮನೆಯನ್ನು ಸೂಚಿಸುತ್ತವೆ. ಪ್ರಾಧ್ಯಾಪಕರು ಮತ್ತು ಗೆಳೆಯರೊಂದಿಗೆ ಸಕಾರಾತ್ಮಕ ಸಂಪರ್ಕವನ್ನು ಬೆಳೆಸುತ್ತವೆ. ಈ ಸಾಗಣೆಯು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ, ಆದ್ದರಿಂದ ಅಂಶವೂ ಸಹ. ಅಂದರೆ ವಿದೇಶಿ ಭೂಮಿಯಲ್ಲಿನ ಯೋಜನೆಗಳನ್ನು ಪೂರ್ಣಗೊಳಿಸಲು ನಿಮಗೆ ಕೆಲವು ದಿನಗಳಿವೆ.
ಈ ಜೋಡಣೆಯು ಕಲಿಕೆ, ಸಾಂಸ್ಕೃತಿಕ ಪರಿಶೋಧನೆ ಮತ್ತು ಮುಕ್ತ ಮನಸ್ಸಿನ ಸಂವಹನದ ಮೇಲೆ ಕೇಂದ್ರೀಕರಿಸಲು ಪ್ರೋತ್ಸಾಹಿಸುತ್ತದೆ. ವೃಷಭ ರಾಶಿಯಲ್ಲಿ ಯುರೇನಸ್ ಸಾಗಣೆಯು ವಿದೇಶಿ ಭೂಮಿಯಿಂದ ಕೆಲವು ಆಸಕ್ತಿದಾಯಕ ಗ್ರಹಗಳನ್ನು ತರುತ್ತದೆ. ಇದು ಕೆಲಸಗಳನ್ನು ಮಾಡಲು ನಿಮಗೆ ಕೆಲವು ಹೆಚ್ಚುವರಿ ಸಾಮಾನ್ಯ ವಿಚಾರಗಳನ್ನು ನೀಡುತ್ತದೆ. ಯುರೇನಸ್ ಇಲ್ಲಿ ಹಲವು ವರ್ಷಗಳ ಕಾಲ ಇರುತ್ತದೆ, ಆದ್ದರಿಂದ ಈ ಚಕ್ರವು ನಿಮ್ಮ ಪರವಾಗಿ ಈ ಶಕ್ತಿಯನ್ನು ಟ್ಯಾಪ್ ಮಾಡಬೇಕೆಂದು ತೋರಿಸುತ್ತದೆ. ಈ ವಾರದ ಅದೃಷ್ಟ ಬಣ್ಣ ಮರೂನ್. ಈ ವಾರದ ಅದೃಷ್ಟ ಸಂಖ್ಯೆ 12. ಈ ವಾರದ ಅದೃಷ್ಟದ ದಿನ ಶುಕ್ರವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ 27 ಬಾರಿ ಓಂ ಮಂಗಳಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ 29 ರಿಂದ ಫೆಬ್ರವರಿ 4 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.